ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ನೋಡ್ರಿ. ಇದು ಮಾರ್ನಿಂಗ್ ಬೆಳಗ್ಗೆನ ನಾನು ವ್ಲಾಗ್ನ ಶುರು ಮಾಡಿಬಿಟ್ಟಿದ್ನಿ. ನಾನು ಬೆಳಗ್ಗೆ ವೀಡಿಯೋಸ್ ಸ್ಟಾರ್ಟ್ ಮಾಡೀನಿ ಅಂದ್ರೆ ಅಷ್ಟೇ ಕಂಟಿನ್ಯೂಸ್ ಆಗಿ ಇಡೀ ದಿವಸ ವೀಡಿಯೋ ಮಾಡ್ತೀನಿ. ಈಗ ಮಾಡೋನು ಆಗ ಮಾಡೋನು ಇನ್ನೊಂದು ಸ್ವಲ್ಪ ಹೊತ್ತು ಶುರು ಮಾಡೋನು ಅಂತೇಳಿ ಬಿಟ್ಟನೆ ಅಂದ್ರೆ ನನಗೆ ವ್ಲಾಗ್ ಶುರು ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ನಂದು ಬೆಳಿಗ್ಗೆ ದಿನ ರೊಟೀನ್ ಆಗಿಬಿಟ್ಟಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಸಾಕು ನಾನು ಫ್ರೆಶ್ ಅಪ್ ಆಗಿ ಬಂದು ಕ್ಯಾಮ್ರಾ ಆನ್ ಮಾಡಿನೇ ನಾನು ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಹಂಗೆ ಎದ್ದು ಹಾಲು ಕಾಯಕ್ಕಿಟ್ನಿ ಮತ್ತು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡ್ರಾತು ಅಂತೇಳಿ ಬಿಸಿನೀರು ಕಾಯಕ್ಕಿಟ್ಟು ಇವತ್ತು ನಾಷ್ಟಕ್ಕೆ ನಾನು ದೋಸೆ ಮಾಡ್ಬೇಕಂತೇಳಿ ಹಿಂದಿನ ದಿವಸನೇ ಎಲ್ಲ ಹಿಟ್ಟದೆಲ್ಲ ರುಬ್ಬಿಟ್ಟಿದ್ನಿ. ಅದಕ್ಕೆ ಪಲ್ಯ ಮತ್ತು ಚಟ್ನಿ ಮಾಡಕತ್ತಿದ್ನಿ. ಹಾಗಾಗಿ ಆಲೂಗಡ್ಡೆನ ಬೇಯಿಸಾಕಿಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯಾಗಂತೂ ದೋಸೆ ಮಾಡಿದ್ದೀವಿ ಅಂದರೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇತ್ತಂದ್ರೆ ತಿನ್ಬೇಕಂತ ಆಸೆ ಆಗ್ತೈತಿ. ದೋಸೆ ಜೋಡಿ ಬೇರೆ ಯಾವ ಪಲ್ಯನೂ ಅಷ್ಟೊಂದು ನಮಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಂತೂ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡಿರ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯನ ಮಾಡಾಕಿಡಾಕತ್ತೀನಿ ನೋಡ್ರಿ. ಆಲೂಗಡ್ಡೆ ಬೇಯಿಸಾಕಿಡಾಕತ್ತೀನಿ ಮತ್ತು ಆಮೇಲೆ ಪಲ್ಯ ಮಾಡಬೇಕು. ನೀರನ್ನು ಕಾಯಿಸ್ಕೊಂಡು ಒಂದೊಂದು ದಿವಸ ಚಹಾ ಮಾಡ್ಕೊಂಡು ಕುಡ್ದಿರ್ತೀನಿ, ಆದರೆ ಒಂದೊಂದು ದಿವಸ ಬಿಸಿನೀರು ಕುಡ್ದಿರ್ತೀನಿ. ರಾತ್ರಿ ಬಾದಾಮಿನ ಸಾನ್ವಿ ನೆನೆಸಿಟ್ಟಿದ್ಲು. ಇವಾಗ ನಾನು ಸುಲತ್ತೇನೆ ನೋಡ್ರಿ. ಡೈಲಿ ಬಾದಾಮಿ ನೆನೆಸೋದು ಕೆಲಸ ಸಾನ್ವಿದಾನೆ ನೋಡ್ರಿ. ಆಕಿಗೇನೋ ಅದು ಇಷ್ಟ ನೆನೆಸೋದು. ಡಬ್ಬಿ ಒಳಗೆ ತೊಗೊಂಡು ಕೌಂಟ್ ಮಾಡಿಕೊಂಡು ಆಮೇಲೆ ಕಪ್ ಒಂದು ಕೊಟ್ಟರೆ ಸಾಕು, ನೀರೆಲ್ಲ ಹಿಡ್ಕೊಂಡು ಬಂದು ಅಕ್ಕಿನ ನೆನೆಸಿಟ್ಬಿಡ್ತಾಳು. ಒಂದೊಂದು ದಿವಸ ನಾನು ನಾನು ನೀರೊಳಗೆ ಹಾಕಿಟ್ಬಿಟ್ನಿ ಅಂದ್ರೆ ಅಕ್ಕಿ ಬಂದು ನನಗೆ ಹೇಳ್ತಿರ್ತಾಳೆ, ಅಮ್ಮ ನಾ ಮಾಡ್ತೇನೆ ಕೆಲಸ, ನೀ ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ. ಹಾಗಾಗಿ ಆಕಿನ ಡೈಲಿ ನೋಡ್ರಿ ಬಾದಾಮಿ ಅಂತೂ ಆಕಿನ ನೆನೆಸಿಟ್ಟಿರ್ತಾಳು. ಆಕಿನ ಮಲಗಿದ್ಲು. ನಾನು ಎದ್ದೆಲ್ಲ ಸುಲಿದಿಟ್ರೆ ಎದ್ದ ತಕ್ಷಣ ತಿಂತಾರಂತೇಳಿ ಬಾದಾಮಿ ಎಲ್ಲ ಸುಲಿದಿಡಾಕತ್ತೀನಿ. ಹಿಂದಿನ ದಿವಸ ನಾನು ದೋಸೆ ಹಿಟ್ಟು ರುಬ್ಬೋದು ಸ್ವಲ್ಪ ಟೈಮ್ ಆಯಿತು. ಕರೆಂಟ್ ಹೋಗೋದು ಬರೋದು ಮಾಡತ್ತಿದ್ದು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ದೋಸೆ ಹಿಟ್ಟು ರುಬ್ಬೋದು. ಇವಾಗೇನು ಬೇಸಿಗೆ ಐತಲ್ಲ ಉಬ್ಬುತ್ತತಿ ಹಿಟ್ಟು ಅಂತ ನಾನು ಅಂದ್ಕೊಂಡು, ಆದರೆ ಅದು ಕರೆಕ್ಟಾಗಿ ಉಬ್ಬೇ ಇರಲಿಲ್ಲ ನೋಡ್ರಿ. ನನಗಂತೂ ದೋಸೆ ಹೆಂಗಪ್ಪ ಮಾಡೋದು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದ್ರೆ ಕರೆಕ್ಟಾಗಿ ಹುಳಿ ಬಂದು ಉಬ್ಬಿರಷ್ಟು ದೋಸೆ ಕ್ರಿಸ್ಪಿಯಾಗಿ ಚಲೋ ಬರ್ತಾವೆ, ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡ್ತಾವೆ. ನಾನಿನ್ನು ಟೈಮ್ ಐತಲ್ಲ, ಇವಾಗಿನ 7 ಗಂಟೆ ಒಂದು 9 ಗಂಟೆವರೆಗೂ ಹುಳಿ ಬರ್ತತಲ್ಲ ಅಂಥೇಳಿ ನಾನು ಹಾಗೆ ಇಟ್ಟಿದ್ನಿ ಅದನ್ನು. ಮತ್ತು ಸ್ವಲ್ಪ ತಳ ನಾನು ಬಿಸಿ ಮಾಡಿಟ್ಟಿರ್ತೀನಿ. ಆ ರೀತಿ ಇಟ್ಟಿವಿ ಅಂದ್ರೆ ಇವಾಗ ತವ ರೊಟ್ಟಿ ಮಾಡುತ್ತೇವೆಯಾರ ಅಥವಾ ದೋಸೆ ತವಾರ ಇರ್ತದಲ್ಲ, ಅದನ್ನು ಇಟ್ಟು ಅದ್ರ ಮೇಲೆ ಒಂದು 2 ನಿಮಿಷ ಸಿಮ್ ಒಳಗೆ ನಾವು ಇಟ್ಟಿವಿ ಅಂದರೆ ಹೀಟ್ ಮಾಡಿದ್ದೀವಿ ಅಂದರೆ ಸಾಕು, ಅದು ಹಿಟ್ಟು ಉಬ್ಬಿ ಬಿಡ್ತೈತಿ. ಆ ರೀತಿ ಮಾಡಿರ್ತೀನಿ. ಇವತ್ತು ಅಷ್ಟೇ ಹಿಟ್ಟು ಉಬ್ಬೇ ಇರಲಿಲ್ಲ ನೋಡಿನಿ, ಅದು ಹಿಟ್ಟು ಉಬ್ಬಿರಲಿಲ್ಲ. ಒಂದು 9 ಗಂಟೆವರೆಗೂ ಉಬ್ತತೆ ಏನೋ ಅಂಥೇಳಿ ನಾನು ವಾಪಸ್ ಇಟ್ನಿ. ಇವಾಗ ಸಾನ್ವಿ ಮತ್ತು ನಮ್ಮ ಮನೆಯವರು ಎದ್ದಿದ್ರು, ಅವ್ರಿಗೂ ಹಾಲು ಮಾಡಿ ಕೊಡತ್ತೇನೆ ನೋಡ್ರಿ. ಅವರು ಒಂದೊಂದು ದಿವಸ ನಮ್ಮ ಮನೆಯವರು ಬಿಸಿನೀರು ಕುಡಿತಾರೋ, ಒಂದೊಂದು ದಿವಸ ಹಾಲು ಕುಡಿತಾರೋ. ಹಾಗಾಗಿ ಅವ್ರು ಯಾವ್ದು ಕೇಳ್ತಾರಲ್ಲ ಅದನ್ನು ಮಾಡಿಕೊಟ್ಟಿರ್ತೀನಿ. ಚಹಾ ಅಂತೂ ಕುಡಿಯೋದಿಲ್ಲ ಅವರೇ, ನಾನು ಒಬ್ಬಾಕೆ ನೋಡ್ರಿ ನಮ್ಮ ಮನ್ಯಾಗ ಚಹಾ ಕುಡಿಯೋಕೆ. ನಮ್ಮ ಮನೆಯವ್ರಂತೂ ಚಹಾ ಕುಡಿಯೋದೇ ಇಲ್ಲ, ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಐತಿ. ಹಾಗಾಗಿ ಅವರು ಚಹಾ ಕುಡಿಯೋದಿಲ್ಲ. ಯಾವಾಗಾದರೂ ಒಂದು ಸರಿ ನಾನು ಜಾಸ್ತಿ ಮಾಡಿದ್ದೀನಿ ಕುಡೀರಿ ಅಂತ ಕುಡಿತಾರೋ, ಇಲ್ಲ ಹಿಂಗೆ ಯಾರ ಮನೆಗೆ ಅದು ಬಂದಿರ್ತಾರಲ್ಲ ಅವ್ರ ಜೋಡಿ ಕುಡಿಬೇಕಂತಲ್ಲ ಅಂಥೇಳಿ ಕುಡಿತಾರಷ್ಟೇ. ಇಲ್ಲಾಂದ್ರೆ ಅವ್ರ ದಿನ ಅಂತೂ ಕುಡಿಯೋದೇ ಇಲ್ಲ ನೋಡ್ರಿ. ಈಗ ದೋಸೆ ಇಟ್ಟ ಉಬ್ಬೇನೇ ಇಲ್ಲ. ಯಾವಾಗಲೂ ಏನಾಗ್ತಿತ್ತು ಅಂದ್ರೆ ಫುಲ್ ಡಬ್ಬಿ ಉಬ್ಬಿ ಬಿಡ್ತಿತ್ತು. ನಾನು ಉಬ್ಬಿ ತಳಗೋದು ಬೀಳ್ತತಿ ಬ್ಯಾಸ್ಗೆ ಐತೆ ಅಂತೇಳಿ ಮ್ಯಾಲೊಂದು ಇದು ಏನದು ಕುಟಾಣಿ ಐತಲ್ಲ ಅದನ್ನು ಇಟ್ಬಿಟ್ಟಿದ್ನಿ. ಕರೆ ಉಬ್ಬಿರಲಿಲ್ಲ ನೋಡಿ, ವಾಪಸ್ ಇಟ್ನಿ. ಅದು ಆಮೇಲೆ ಉಬ್ತದೆ 9 ಗಂಟೆ ಅನ್ಕೊಡ್ಕ ಅಂತೇಳಿ. ಇವಾಗ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೇನೆ ನೋಡ್ರಿ. ಇವಾಗ ಬೆಳಗ್ಗೆನ ಬಾಗಿಲ ತೊಳೆತ ನಾನು ರಾತ್ರಿ ತೊಳೆಯಕತ್ತಿಲ್ಲ. ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಬಂದು ಪಲ್ಯಕ್ಕೆಲ್ಲ ಹೆಂಚ್ಕೊಳಕತ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯ ಮಾಡಬೇಕಲ್ಲ, ಹಾಗಾಗಿ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಇಂದು ಲೆಕ್ಕ ಹೇರ್ ಆಯಿಲ್ ಯೂಸ್ ಮಾಡಕತ್ತಿದ್ರಲ್ಲ ಅದ್ರದ್ದು ರಿಸಲ್ಟ್ ಏನು ಬಂತು ಹೇಳ್ರಿ ಅಂತೇಳಿ. ನನಗೆ ಮುಂಚೆ ಹೋಲಿಸ್ಕೊಂಡ್ರೆ ಇವಾಗ ಹೇರ್ ಫಾಲ್ ಕಡಿಮೆ ಆಗೈತೆ ನೋಡ್ರಿ. ನಂದು ಇನ್ನೂ 1 ಬಾಟ್ಲು ಖಾಲಿ ಆಗಿಲ್ಲದ, ಇನ್ನೂ ಸ್ವಲ್ಪ ಐತಿ. ಆಮೇಲೆ ನಾನು ಮತ್ತೊಂದು ತೊಗೊಂಡು ಬರ್ಬೇಕಂತ ಅಂದ್ಕೊಂಡೀನಿ. ಯಾಕಂದ್ರೆ ರಿಸಲ್ಟ್ ಚಲೋ ಐತಿ. ನಾನು ಕಂಟಿನ್ಯೂ ಆಗಿ ಅದನ್ನು ಯೂಸ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಚಲೋ ಐತೆ ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗತ್ತಿತ್ತು. ಇವಾಗಂತೂ ಎಲ್ಲ ಕಡಿಮೆ ಆಗೈತಿ. ನೀವು ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ನಾನು ಆ ವಿಡಿಯೋದಲ್ಲಿ ಹೇಳಿದ್ನಿ. ಇವಾಗ ನಾನು ಏನು ರಿಸಲ್ಟ್ ಹೇಳಕ್ಕೆ ಹೋಗೋದಿಲ್ಲ. ನಂದು ರಿಸಲ್ಟ್ ಹೆಂಗೆ ಬರ್ತೈತಿ ಅದ್ರ ಮೇಲೆ ಹೇಳ್ತೀನಿ ನಿಮಗಂತ ಹೇಳಿದ್ನಿ. ಆದರೆ ನನಗೆ ಮಾತ್ರ ಸೆಟ್ ಆಗೈತೆ ನೋಡ್ರಿ. ನನ್ನ ಕೂದಲುದ್ರದ್ದು ಸ್ವಲ್ಪ ಕಡಿಮೆ ಆಗೈತೆ. ಪೂರ್ತಿ ಇನ್ನೂ ಏನು ಕಡಿಮೆ ಆಗಿಲ್ಲ, ಯಾಕಂದ್ರೆ ಒಂದು 3 ಮಂತ್ಸ್ ಬೇಕಾಗ್ತತಿ. ನಾನು ಇವಾಗ ಶುರು ಮಾಡಿ 1.5 ತಿಂಗಳು 2 ತಿಂಗಳು ಹತ್ತತ್ರ ಆಯ್ತು ಅಷ್ಟೇ, ಇನ್ನೂ 3 ಮಂತ್ಸ್ ಆಗಿಲ್ಲ. ಹಾಗಾಗಿ ಇಷ್ಟರಲ್ಲೇ ನನಗೆ ರಿಸಲ್ಟ್ ಬಂದೈತೆ ನೋಡ್ರಿ. ಅಂದ್ರೆ ಭಾಳ ಉದುರ್ತಿದ್ದು, ಇವಾಗ ಅದರಲ್ಲಿ ಒಂದು 50% ಕಡಿಮೆ ಆಗೈತೆ ಅಂತ ಹೇಳ್ಬೋದು. ನಾನು ಇನ್ನೂ ಹಂಗೆ ಕಂಟಿನ್ಯೂಸ್ ಆಗಿ ಹಚ್ಕೊತ ಹೋದ್ನಿ ಅಂದ್ರೆ ಕೂದಲು ಉದುರೋದು ಕಡಿಮೆ ಆಗ್ತದೆ ಅಂತ ಅನಿಸ್ತತಿ.
ಒಳ್ಳೆ ರಿಸಲ್ಟ್ ಚಲೋ ಐತೆ ನೋಡ್ರಿ. ನೀವು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ನನಗೆ ಅವ್ರು ಕಮೆಂಟ್ ಮಾಡಿದರು, ಹೇಳ್ರಿ ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದ್ರಿ, ನೀವು ಹೇಳೇ ಇರಲಿಲ್ಲ ಅಂಥೇಳಿ. ಹಾಗಾಗಿ ಚಲೋ ಐತೆ ರಿಸಲ್ಟ, ನೀವು ಯೂಸ್ ಮಾಡಿರಿ. ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಳಕತ್ತೀನಿ. ಮತ್ತು ಬೆಣ್ಣೆ ಮಾಡೋದು ನೀವು ಯಾವ ರೀತಿ ಬೆಣ್ಣೆ ಕಡಿತೀರಿ ಅದನ್ನು ನನಗೆ ವಿಡಿಯೋದಲ್ಲಿ ಶೇರ್ ಮಾಡಿರಿ ಅಂತ ಹೇಳಕತ್ತಿದ್ರಿ. ಸೊ ನಾನು ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಆದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕಂದ್ರೆ ಅದು ಕೆನೆ ಎಲ್ಲ ನಾವು ಸೇರಿಸಿಡ್ಬೇಕಾದ್ರೆ 1 ವೀಕ್ ಆಗ್ತದಲ್ಲ, ಒಂದು ವಾರ ಆದಮೇಲೆ ನಾನು ಯಾವಾಗ ಬೆಣ್ಣೆ ಕಡಿತಾನಲ್ಲ ಆವಾಗ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅವರು ಸುಮಾರು ಒಂದು 2-3 ಸರಿ ಆಯಿತು ನಾನು ಕೇಳಕತ್ತಾರ. ಕರೆ ನಾನು ಲಾಸ್ಟ್ ವೀಕ್ ಬೆಣ್ಣೆ ಎಲ್ಲ ಕಡದು ಮುಗಿದಿತ್ತು, ಆವಾಗ ಅವ್ರು ನನಗೆ ಕಮೆಂಟ್ ಮಾಡಿರು ಅದು 1 ವಾರ ಬೇಕಾಗ್ತತಿ ಕೆನೆ ಎಲ್ಲ ಸೇರಿಸಿ ಇಡಬೇಕಾದ್ರೆ. ಅದು 1 ವಾರ ಆದಮೇಲೆ ನಾನು ಬೆಣ್ಣೆ ಕಡಿಯುವಾಗ ಶೇರ್ ಮಾಡ್ತೀನಿ. ನಾನೇನು ಮಿಕ್ಸಿ ಒಳಗೆಲ್ಲ ಏನು ಕಡಿಯೋದಿಲ್ಲ, ಕೈಲೇನ ಕಡ್ದಿರ್ತೀನಿ. ಯಾವ ರೀತಿ ಕಡಿತೇನೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿದೆ ನೋಡ್ರಿ. ಈಗ ಆಲೂಗಡ್ಡೆ ಪಲ್ಯ ಜೋಡಿ ಏನದು ದೋಸೆ ತಿಂದ್ರೆ ಅಷ್ಟು ಟೇಸ್ಟ್ ಒಂಥರ ಚಲೋ ಅಂತ ಅನಿಸ್ತದೆ ನೋಡ್ರಿ. ದೋಸೆ ತಿಂದೇವೇನೋ ಅಂತ ಅನಿಸ್ತತಿ. ಇಲ್ಲಾಂತಂದ್ರೆ ಬೇರೆ ಪಲ್ಯ ಸಾರು ಏನು ಹಚ್ಕೊಂಡು ತಿಂದ್ರೂ ಅಷ್ಟೊಂದು ಮಜಾ ಬರೋದಿಲ್ಲ ದೋಸೆ ಒಳಗೆ. ನಮ್ಮ ಮನೆಗಂತೂ ಎಲ್ರಿಗೂ ದೋಸೆ ಇಷ್ಟ, ನನಗೂ ಇಷ್ಟ. ನಮ್ಮ ಸಾನ್ವಿ ಅಂತೂ ದೋಸೆ ಮಾಡಿರ ಮುಗೀತು ನೋಡ್ರಿ. ಆಕಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ತಿಂತಾಳಕಿಗೆ ಅಷ್ಟು ಇಷ್ಟ ಆಗ್ತೈತಿ ದೋಸೆ. ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಪಲ್ಯ ಹಿಂಗೆ ಗಂಟಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಬೇಕು, ಹಂಗಿದ್ರೆ ಅವ್ರು ಇಷ್ಟಪಟ್ಕೊಂಡು ತಿಂತಾರೋ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಆಲೂಗಡ್ಡೆ ಕುದಿಸಿರ್ತೀನಿ, ಕುದಿಸಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಪಲ್ಯ ಮಾಡಿರ್ತೀನಿ. ಇವಾಗ ನಾನು ದೋಸೆ ಮಾಡಕತ್ತೀನಿ ನೋಡ್ರಿ. ದೋಸೆ ತವಾದು ಲಿಂಕ್ ಕೇಳಕತ್ತಿದ್ರಿ, ದೋಸೆ ಮತ್ತು ಪಡ್ಡು ತವಾ ಲಿಂಕ್. ನಾನು ಲಿಂಕ್ ಶೇರ್ ಮಾಡೋಕ್ಕೆ ಇವನ್ನೆರಡೂ ನಾನು ಆನ್ಲೈನಲ್ಲಿ ತರಿಸಿಲ್ಲ, ಇಲ್ಲೇ ಲೋಕಲ್ ಶಾಪ್ ಒಳಗೆ ತೊಗೊಂಡು ಬಂದೀನಿ. ಅದಕ್ಕಾಗಿ ಲಿಂಕ್ ಶೇರ್ ಮಾಡೋಕ್ಕಾಗ್ವತ್ತು ನೋಡ್ರಿ. ಕ್ಯಾಸ್ಟ್ ಐರನ್ದು ಇದು, ನಾವು ಕ್ಯಾಸ್ಟ್ ಐರನ್ನದು ಏನೋ ಪ್ರಾಡಕ್ಟ್ ತೊಗೊಂಡ್ರು ಅಷ್ಟೇ ಚಲೋ ಭಾಳ ಬರ್ತಾವೆ. ನಾನು ಲೋಕಲ್ ಶಾಪ್ ಒಳಗೆ ತೊಗೊಂಡೀನಿ, ಆನ್ಲೈನಲ್ಲಿ ಸಿಗ್ತಾವ, ತೊಗೋಬೋದು ನೀವು. ಆದ್ರೆ ಕ್ಯಾಸ್ಟ್ ಐರನ್ ಮಾತ್ರ ಅಗದಿ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ. ನಾನ್ ಸ್ಟಿಕ್ ಆದರೆ ಒಂದು 6 ತಿಂಗಳು ಯೂಸ್ ಮಾಡ್ಬೋದು, ಆಮೇಲಿಂದ ಅವು ಹಾಳಾಗಿಬಿಡ್ತಾವೆ, ಮತ್ತೊಂದು ಹೊಸದು ತೊಗೋದು. ಅದೆಲ್ಲ ಬಿಟ್ಟು ಮತ್ತದು ಅಷ್ಟೊಂದು ಒಳ್ಳೆಯದು ಅಲ್ಲ. ನಾವು ನಾನ್ ಸ್ಟಿಕ್ ಯೂಸ್ ಮಾಡ್ತೀವಲ್ಲ ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಯಾವಾಗ ಹೀಗೆಲ್ಲ ಹೇಳಕತ್ತಾರಲ್ಲ ಆವಾಗ ನಾನು ಚೇಂಜ್ ಮಾಡಿಬಿಟ್ನಿ, ಎಲ್ಲನೂ ಹೊಸವು ತೊಗೊಂಡು ಬಂದುಬಿಟ್ನಿ. ನಾಷ್ಟ ಎಲ್ಲ ಮಾಡಿದಾದ್ಮೇಲೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಕೆಲಸ ಇರಲಿಲ್ಲ, ಯಾಕಂದ್ರೆ ನಾವು ಮಧ್ಯಾಹ್ನ ಅದನ್ನ ತಿಂದ್ಬಿಟ್ಟಿವಲ್ಲ, ಹಂಗಾಗಿ ಅಡುಗೆ ಕೆಲಸ ಏನು ಇರಲಿಲ್ಲ. ನಾನು ಮಧ್ಯಾಹ್ನ ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮುಂದೆ ಮತ್ತೆ ಮನೆಗೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಇವಾಗ ಸಾನ್ವಿ ನಾನು ಇಬ್ಬರು ಸ್ವಲ್ಪ ಹೊರಗಡೆ ಬಂದೆವು ನೋಡ್ರಿ. ಸಾನ್ವಿಗೆ ಇನ್ನೇನು ಸ್ಯಾಟರ್ಡೆ ಅಂದ್ರೆ ಆಕಿಗೆ ಆ್ಯನ್ಯುವಲ್ ಡೇ ಐತಲ್ಲ, ಅದು ಫ್ರಾಕ್ ಕೊಟ್ಟಿದ್ರು ಆಕಿಗೆ, ಅದ್ರ ಮ್ಯಾಚಿಂಗು ಕ್ಲಿಪ್ಪು, ಆಮೇಲೆ ಸರ, ರಬ್ಬರ್ ಬ್ಯಾಂಡು, ಮತ್ತು ಆಕಿಗೆ ಮೆಹಂದಿ ಬೇಕಂತ ಕೈಗೆಲ್ಲ ಹಚ್ಕೊಳಕ್ಕೆ, ಅದೆಲ್ಲನೂ ತೊಗೊಂಡು ಬಂದ್ರಾತಂತೇಳಿ ಸಂಜೆ ಮುಂದೆ ಹಾಕಿ ನಾನು ಹೋಗಿದ್ದು. ಆಮೇಲೆ ಸ್ವಲ್ಪ ಏನಾದರೂ ಪಾತ್ರೆ ಐಟಮ್ಸ್ ಒಂದಷ್ಟು ಎಕ್ಸ್ಚೇಂಜ್ ಮಾಡೋದಿದ್ದು, ಅವನು ಕೊಟ್ಟು ನೋಡ್ಕೊಂಬರೋಣ ಬಾ ಅಂತೇಳಿ ಹಾಕಿ ನಾನು ಇಬ್ಬರು ಹೋಗಿದ್ದೀವಿ. ಬಳಿ, ಸರ, ಆಮೇಲೆ ಕ್ಲಿಪ್ಪು ಎಲ್ಲ ತೊಗೊಂಡಿವಿ. ಅಲ್ಲಿ ಪಾತ್ರೆ ಐಟಮ್ಸ್ ಕೊಡಕ್ಕೆ ಹೋಗಿದ್ದೀವಲ್ಲ, ಅಲ್ಲಿ ಹಳಿ ಕುಕ್ಕರ್ ಕೊಟ್ಟು ಹೊಸದೇನಾರ ತೊಗೊಂಡು ಬಂದ್ರಾತಂತ ಹೋಗಿದ್ನಿ. ಕರೆ ಅವರು ಸಿಕ್ಕಾಪಟ್ಟೆ ರೇಟ್ ಹೇಳಕತ್ತರು. ನಾನು ರೆಗ್ಯುಲರಾಗಿ ಹೋಗೋದು ಅದ ಅಂಗಡಿಗೆ. ಖರೆ ಇವತ್ತು ಹೊಸೊಬ್ರು ಕೆಲಸದವ್ರು ಬಂದುಬಿಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ನಾನು ಇದು ಅಂಗಡಿಲೇ ಎಲ್ಲ ಐಟಮ್ಸ್ ತೊಗೊಳ್ಳೋದು ಅಂತೇಳಿ. ಓನರ್ ಇದ್ರಂದ್ರೆ ನಮಗೆ ಎಲ್ಲ ನೋಡಿ ನೀಟಾಗಿ ಅವರು ಕಡಿಮೆ ಎಲ್ಲ ಮಾಡಿ ಕೊಡ್ತಾರೆ. ಖರೆ ಆ ಹುಡುಗ ಏನೂ ನೀಟಾಗಿ ತೋರಿಸ್ಲಿಲ್ಲ, ಆಮೇಲೆ ಅವ್ನು ಕೊಡಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಏನಂದ್ರು, ನೆಕ್ಸ್ಟ್ ಅವ್ರು ಓನರ್ ಇದ್ದಾಗನ ಬರುವಂತೆ ಬಾ, ಆವಾಗ ತೊಗೊಳ್ಳುವಂತೆ, ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸ್ತತಿ, ಆವಾಗ ತೊಗೊಳ್ಳೋಣ ಬಾ ಅಂತೇಳಿ ಅವರು ವಾಪಸ್ ಕರ್ಕೊಂಡು ಬಂದುಬಿಟ್ರು. ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದ್ರೆ ಅವನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ನನಗೆ ಇದು ಬೇಕಾಗೈತಿ ಬಾಳ್ಗಿ, ಅದನ್ನು ತೊಗೊಂಡು ಬರ್ತೇನಂತ. ಹಂಗೆ ಮನೆಗೆ ಬಂದು ಮತ್ತು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಹಾಲೆಲ್ಲ ಬಂದಿದ್ದು, ಹಾಲೆಲ್ಲ ಕಾಯಿಸಿಟ್ಟಿಟ್ಟು ಇವಾಗ ಅದ ದೋಸೆ ಹಿಟ್ಟಿಗೆ ಏನದು ಈರುಳ್ಳಿ ಮತ್ತು ಕ್ಯಾರೆಟು, ಸಬ್ಸಿಗೆ ಸೊಪ್ಪಿತ್ತು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಮಸಾಲ ಪಡ್ಡು ಮಾಡ್ಕೊಂಡ್ರಾತಂತೇಳಿ ಇವಾಗೆಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಬೆಳಗ್ಗೆ ನಮ್ಮದು ನಾಷ್ಟ ನಂದಂತೂ 10-11 ಗಂಟೆನೇ ಆಗಿಬಿಡ್ತೈತಿ. ಹಾಗಾಗಿ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ನಮ್ಮ ಮನೆಯವರು ಸಾನ್ವಿ ಇಬ್ಬರು ಅವ್ರು ದೋಸೆನ ತಿನ್ಕೊಂಡ್ಬಿಟ್ಟಿದ್ರು. ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸಂಜೆ ಮುಂದೆ ಸ್ವಲ್ಪ ಬೇಗನೆ ಮಾಡತ್ತೀನಿ ನೋಡ್ರಿ. ಇವತ್ತು ನಾನು ಹೊರಗಡೆ ಹೋಗಬೇಕಾದ್ರೆ ಒಂದು 6:30 ಆಗಿತ್ತು, ಮನೆಗೆ ವಾಪಸ್ ಬರ್ಬಿಡಕ್ಕೆ ಒಂದು 7:30, 7:45 ಆಗಿತ್ತು ನೋಡ್ರಿ. ನಡ್ಕೊತ ಹೋಗಿ ಸಾನ್ವಿನ ಕರ್ಕೊಂಡು ವಾಪಸ್ ಬರ್ಬಿಡಕ್ಕೆ ಇಲ್ಲಿಂದ ನಡ್ಕೊತ ಹೋದೀವಿ. ಆಮೇಲೆ ನಮ್ಮ ಮನೆಯವ್ರು ಬರುವಾಗ ಫೋನ್ ಮಾಡಿರೋ, ಇಂಥಲ್ಲಿ ಅಂಗಡಿ ಹತ್ರ ಅದೇವ ಅಂದ ತಕ್ಷಣ ಅವರು ನಮ್ಮನ್ನು ಕರ್ಕೊಂಡು ಬಂದರು.
ಬಂದು ಇವಾಗ ಒಂದು 7:45 8 ಗಂಟೆ ಆಗಕ್ಕೆ ಬಂದಿತ್ತು. ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ನು ಬೇರೆ ಏನಾದರೂ ಮಾಡ್ಬೇಕಂತಂದ್ರೂ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲಾದರೂ ಒಂಚೂರು ಹೊರಗಡೆ ಹೋಗಿ ಬಂದ್ರೂ ಅಷ್ಟೇ ಸುಸ್ತಾಗ್ಬಿಡ್ತೈತಿ. ಹಾಗಾಗಿ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರು ಅಂದರು ಅದೇ ದೋಸೆ ಹಿಟ್ಟನ್ನು ಐತಲ್ಲ ಅದಕ್ಕೆ ಪಡ್ಡು ಮಾಡಿಬಿಡು ತಿನ್ಕೊಂಡ್ಬಿಡೋನು, ಇನ್ನೇನು ಮಾಡ್ತೀವಿ ಬೆಳಗ್ಗೆ ಮತ್ತು ನಾಳೆ ಬೆಳಿಗ್ಗೆ ಏನಾದರೂ ಮಾಡೋಂತೆ ಅಂತಂದರು. ನನಗೂ ಅಷ್ಟೇ ಬೇಕಾಗಿತ್ತು, ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾನು ಮಸಾಲ ಪಡ್ಡು ಮಾಡೋಕ್ಕೆ ನೋಡ್ರಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಇವಾಗ ಪ್ಲೇನ್ ಪಡ್ಡುಕ್ಕಿಂತ ಈ ರೀತಿ ಮಸಾಲ ಪಡ್ಡು ಮಾಡ್ಕೊಂಡು ತಿಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಇರ್ತೈತಿ. ಬೆಳಗ್ಗೆ ಅಂತೂ ದೋಸೆ ಮಾಡಿದ್ನಿ. ಇವಾಗ ಮಸಾಲ ಪಡ್ಡು ಮಾಡತ್ತೆ ನೋಡ್ರಿ. ಪಡ್ಡುನೂ ಅಷ್ಟೇ ಸಾನ್ವಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅಂದ್ರೆ ಈರುಳ್ಳಿ ಇದೆಲ್ಲ ಹಾಕಿರ್ತಾವಲ್ಲ, ಆಕೆ ಇದನ್ನಾದರೂ ತಿನ್ನೋದಿಲ್ಲ. ಪ್ಲೇನ್ ಪಡ್ಡು ಆದರೂ ತಿಂತಾಳು. ಆಕೆ ನಂಗೆ ದೋಸೆನ ಮಾಡಿಕೊಡಮ್ಮ, ನನಗೆ ಪಡ್ಡು ಬೇಡ ಅಂದ್ಲು. ಆಕೆಗೆ ಒಂದೇ ಒಂದು ದೋಸೆ ಹಾಕ್ಕೊಟ್ಟು ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ನಾನು ಪಡ್ಡು ಮಾಡ್ಕೊಳಕತ್ತಿದ್ನಿ. ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿದ್ದೀವಿ ಅಂದ್ರೆ ಟೇಸ್ಟ್ ಚಲೋ ಇರ್ತದೆ ನೋಡ್ರಿ. ಇಲ್ಲಂತಂದ್ರೆ ಬರೀ ನಾವು ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಮಾಡ್ಕೊಬೋದು. ಮತ್ತು ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕೊಳ್ಳೋರು ತೆಂಗಿನಕಾಯಿ ಪೀಸ್ ಕಟ್ ಮಾಡಿ ಹಾಕೋತಾರೆ. ನನಗೆ ಇದ್ರೊಳಗೆ ಅಷ್ಟೊಂದು ತೆಂಗಿನಕಾಯಿ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ತೆಂಗಿನಕಾಯಿನ ಹಾಕ್ಕೊಂಡಿರೋದಿಲ್ಲ. ಸಬ್ಸಿಗೆ ಸೊಪ್ಪಿತ್ತಲ್ಲ ಹಿಂಗೂ ಅದನ್ನ ಹಾಕಿರತ್ತಂತೇಳಿ ಇವಾಗ ಕಟ್ ಮಾಡಿ ಹಾಕೊಳಕತ್ತೀನಿ ನೋಡ್ರಿ. ಒಂದೊಂದು ದಿವಸ ಬೆಳಿಗ್ಗೆ ನಾಷ್ಟಕ್ಕೂ ಮಾಡಿರ್ತಾನೆ ನಾನು, ಆದರೆ ಅವಾಗ ಹಿಂಗೆ ಮಸಾಲೆ ಎಲ್ಲ ಹಾಕಿ ಮಾಡೋದಿಲ್ಲ. ನಾನು ಬೆಳಗ್ಗೆ ಅಷ್ಟೊಂದು ಹೆವಿ ಮಸಾಲೆ ತಿನ್ನೋಕ್ಕಾಗೋದಿಲ್ಲ ಅಂತೇಳಿ ಮಾಡ್ಕೊಂಡಿರೋದಿಲ್ಲ. ರಾತ್ರಿ ಹೊತ್ತು ಮಾತ್ರ ಮಾಡ್ಕೊಳಕತ್ರ ಈ ರೀತಿ ಎಲ್ಲ ಈರುಳ್ಳಿ ಟೊಮೆಟೊ ಹಾಕೋಂಗಿಲ್ಲ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲನೂ ಹಾಕಿ ಮಾಡ್ಕೊಂಡಿರ್ತೀನಿ. ನೋಡ್ತಿರ್ಬೋದು ಸಾನ್ವಿ ಅಂತೂ ಹೊರಗಡೆ ಹೋಗಮ್ಮ ಕೂತು ಸ್ವಲ್ಪ ಟಿ ವಿ ಅದು ನೋಡೋಗು ಆಟ ಆಡೋಗು ಅಂದರೂ ಆಕೆ ಹೋಗೋದನೇ ಇಲ್ಲ. ನಾ ಏನು ಮಾಡ್ತಾನೆ ಅಡುಗೆ ಮನೆ ಒಳಗೆ ಅನ್ನೋದು ನೋಡ್ಕೊತ ಕೂತ್ಬಿಟ್ಟಿರ್ತಾಳೆ. ಆಕೆ ಎಷ್ಟು ಬೈದ್ರೂ ಅಷ್ಟು ಹೋಗೋದನೇ ಇಲ್ಲ. ಮೊನ್ನೆ ಅಂತೂ ಶಾಂಡಿಗೆ ಕರಿಬೇಕಾದ್ರೆ ಎಣ್ಣೆ ಸಿಡಿತಕ್ಕಿಗೆ ನಾ ಅನ್ಕೊಂಡು ವಾಪಸ್ ಈಕಿ ಬರೋದಿಲ್ಲ ಅಡುಗೆ ಮನೆಗೆ, ಎಣ್ಣೆ ಸಿಡ್ದತಿ ಹೆದರ್ಕೊಂಡು ಬರೋದಿಲ್ಲ ಅಂತ ಅಂದ್ಕೊಂಡ್ರೆ ಆಕೆ ಏನಿಲ್ಲ ನೋಡ್ರಿ. ಮತ್ತು ನೆಕ್ಸ್ಟ್ ಡೇಯಿಂದನೇ ಬಂದು ಅಲ್ಲೇ ಕೂತ್ಕೊಳಕತ್ಲು. ಆಕೆಗೆ ಎಷ್ಟು ಹೇಳಿರೋ ಅಷ್ಟು ಆಕೆ ನನ್ನ ಬಿಟ್ಟು ಹೋಗೋದಿಲ್ಲ, ನಾನು ಹಿಂದಿಂದನೇ ಇರ್ತಾಳು. ಅದು ಏನು ಕೆಳಗೆ ಒಂದು ಸ್ಟೂಲ್ ತೊಗೊಂಡ್ಬಿಟ್ಟಾಳ, ಸ್ಟೂಲ್ ಮೇಲೂ ನಿಲ್ಲೋದಿಲ್ಲ. ಮುಂಚೆ ಆದ್ರೆ ಸ್ಟೂಲ್ ಮೇಲೆ ನಿಂದಿರ್ತಿಳು, ಇವಾಗಂತೂ ಹತ್ತಿ ಕಟ್ಟಿ ಮೇಲೆ ಕೂತ್ಬಿಡ್ತಾಳು. ನನಗಂತೂ ಅಲ್ಲಿ ಜಾಗನೇ ಸಾಲಂಗಿಲ್ಲ. ನಾ ಹೇಳತ್ತಿರ್ತೇನೆ, ವೀಡಿಯೋ ಮಾಡ್ತಿರ್ತೇನಮ್ಮ ನೀ ಹೋಗು ಸೈಡ್ ಹೋಗು ಅಂತೇಳಿ. ಆಕೆ ಇಲ್ಲ ನಾ ಇಲ್ಲೇ ಕುಂದಿರ್ತೇನೆ ಅಂತೇಳಿ ಅಲ್ಲೇ ಕುಂದಿರ್ತಾಳು. ಇವಾಗ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ, ಅವರು ಹೇಳಿದ ಮಾತು ಕೇಳೋದಿಲ್ಲ. ಕೂರ್ಲಿ ಬಿಡು, ನಾನು ವೀಡಿಯೋ ಮಾಡ್ಕೊಂಡ್ರತ್ ನನ್ನ ಪಾಡಿಗೆ ಅಂತೇಳಿ ನಾನು ಆಕಿನಲ್ಲೇ ಕೂರಿಸ್ಕೊಂಡೆ ನೋಡ್ರಿ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ. ಸ್ವಲ್ಪನ ದೋಸೆ ಹಿಟ್ಟು ಹಾಕ್ಕೊಂಡೇನ, ಯಾಕಂದ್ರೆ ಎಲ್ಲ ಹಾಕಿ ಮತ್ತು ಉಳಿತಂದ್ರೆ ಈ ಹಿಟ್ಟು ವೇಸ್ಟ್ ಆಗ್ತೈತಿ. ಯಾಕಂದ್ರೆ ಇದ್ರೊಳಗೆಲ್ಲ ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಇದು ಅಷ್ಟೊಂದು ಚಲೋ ಉಳಿದಿಲ್ಲ. ಹಂಗೆ ಅದು ವೈಟ್ ಕಲರ್ ಹಂಗದು ಹಿಟ್ಟು ಉಳಿತಂದ್ರೆ ನಾವು ಮಾರನೇ ದಿವ್ಸಕ್ಕೂ ಮಾಡ್ಕೋಬೋದು. ಹಾಗಾಗಿ ನಾನು ಎಷ್ಟು ಬೇಕಲ್ಲ ನಮ್ಮ ಮನೆಯವ್ರಿಗೆ ನನಗೆ ಅಷ್ಟಕ್ಕನ ಹಾಕಿ ಕಲಿಸ್ಕೊಳಕತ್ತಿದ್ನಿ. ಇದು ನಾವು ಉಳ್ಕಿದ್ದು ಹಂಗೆ ಇಟ್ನಂದ್ರೆ ಸಾನ್ವಿ ನೆಕ್ಸ್ಟ್ ಡೇ ಏನಾದರೂ ಸ್ಕೂಲಿಂದ ಬಂದಮೇಲೆಲ್ಲ ಹಿಂಗೆ ದೋಸೆ ಅದು ಮಾಡಿಕೊಡಂತೆ ಕೇಳಿಳಂದ್ರೆ ಆಕೆಗೆ ಮಾಡಿ ಕೊಡ್ಬೋದು. ನಾನಂತೂ ನಮ್ಮ ಮನೆಯೊಳಗೆ ಹಿಂಗೆ 3-4 ದಿವಸ ಗಂಟಲೆ ದೋಸೆ ಹಿಟ್ಟೆಲ್ಲ ಇಟ್ಟು ತಿನ್ನಂಗಿಲ್ಲ. ಈ ರೀತಿ ಏನಾದರೂ ಎಕ್ಸ್ಟ್ರಾ ಉಳಿದ್ರೆ ಮಾತ್ರ ನೆಕ್ಸ್ಟ್ ಡೇ ಒಂದೇ ದಿವಸ ತಿಂತೀವಿ ನಾವು. ಅದಾದಮೇಲಂತೂ ನಾನು ಯೂಸ್ ಮಾಡೋದಿಲ್ಲ ಅದನ್ನು. ಉಳಿತಂದ್ರೂ ನಾನು ಚೆಲ್ಬಿಡ್ತೀನಿ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಅಳತಿ ಇಟ್ಕೊಂಡನ ಅಕ್ಕಿ ನೆನೆ ಹಾಕಿ ಎಷ್ಟು ಬೇಕಲ್ಲ ಅಷ್ಟನ್ನ ನಾನು ರುಬ್ಕೊಂಡಿರ್ತೇನೆ ನೋಡ್ರಿ. ಫ್ರಿಜ್ ತರೋಕ್ಕಿಂತ ಮುಂಚೆ ಅಂದ್ಕೊಳ್ತಿದ್ನಿ ಒಂದು ವಾರಕ್ಕಾಗುವಷ್ಟು ದೋಸೆ ಹಿಟ್ಟೆಲ್ಲ ರುಬ್ಬಿ ಇಟ್ಕೊಂಡು ಬಿಡೋದು, ಆಮೇಲೆ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಕೆಲಸ ಕಡಿಮೆ ಆಕತಿ ಅಂತೇಳಿ. ಅದರೆಲ್ಲ ಅದು ಹೆಲ್ತಿಗೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಗೊತ್ತಾದ್ಮೇಲೆ ನಾನು ದೋಸೆ ಹಿಟ್ಟು ಅದೆಲ್ಲ ನಾನು ರುಬ್ಬಿ ಇಟ್ಕೊಳ್ಳೋದನ್ನೇ ಇಲ್ಲ ನೋಡ್ರಿ. ಇವತ್ತು ಮಾಡ್ತೀನಿ, ಅದು ಪೂರ್ತಿ ಖಾಲಿ ಆಗ್ತದೆ 90%. ಅಕಸ್ಮಾತ್ ಉಳಿದ್ರೆ ಅಷ್ಟೇ ನೆಕ್ಸ್ಟ್ ಡೇ ನಾನು ಅದನ್ನು ಒಂದು ದಿವಸ ಅಷ್ಟೇ ದೋಸೆ ಮಾಡ್ಕೊತೀವಿ. ಇಲ್ಲಂತಂದ್ರೆ ನಾನು ಅದನ್ನು ಚೆಲ್ಬಿಡ್ತೇನೆ ನೋಡ್ರಿ. ಇವಾಗ ಸಾನ್ವಿಗೆ ಒಂದೇ ಒಂದು ದೋಸೆ ಹಾಕ್ಕೊಡಕತ್ತೀನಿ. ಅಕ್ಕಿ ಪಡ್ಡು ಅಲ್ಲಿಂದಲೇ ಆಕಿಗೆ ಒಂದು ದೋಸೆ ಹಾಕ್ಕೊಟ್ಟು ಆಲೂಗಡ್ಡೆ ಪಲ್ಯನೂ ಇತ್ತು, ಆಮೇಲೆ ಚಟ್ನಿನೂ ಇತ್ತು. ಅದಕ್ಕೆ ಅಕ್ಕಿ ಹಾಕ್ಕೊಟ್ರೆ ಅಕ್ಕಿ ತಿಂತಾಳೆ. ಇನ್ನು ಫೋರ್ಸ್ ಮಾಡಿ ನಾನು ಪಡ್ಡು ತಿನ್ಸಿರೋ ಅಕ್ಕಿ ಅಷ್ಟೊಂದು ತಿನ್ನೋಂಗಿಲ್ಲ, ಅದಕ್ಕಾಗಿ ಬ್ಯಾಡ ಅಕ್ಕಿಗೆ ಒಂದು ದೋಸೆ ಹಾಕ್ಕೊಟ್ರತ್ತಂತೇಳಿ ಅಕ್ಕಿಗೆ ದೋಸೆನ ಹಾಕ್ಕೊಡಕತ್ತೀನಿ. ಆಲೂಗಡ್ಡೆ ಪಲ್ಯನೂ ಇತ್ತಲ್ಲ ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದು ನೋಡ್ರಿ. ಕ್ಯಾಸ್ಟ್ ಐರನ್ನ ನಾವು ಫಸ್ಟ್ ಟೈಮ್ ತಂದಾಗ ನೀಟಾಗಿ ಎಳೋದಿಲ್ಲ ಇವ್ಕರೊಳಗೆಲ್ಲ. ದೋಸೆ ಆಗಿರ್ಬೋದು ಪಡ್ಡು ಆಗಿರ್ಬೋದು ಯಾವ ನೀಟಾಗಿ ಅಷ್ಟು ಎಳೋದಿಲ್ಲ. ಆದರೆ ನಾವು ಹೆಂಗೆ ಎಷ್ಟು ಸರಿ ನಾವು ಮಾಡ್ತಾ ಹೋಗ್ತೀವಲ್ಲ ಹಂಗಂಗೆ ಚಲೋ ಹಾಕ್ಕೊಂತನೇ ಹೊಕ್ಕಾವು ನೋಡ್ರಿ. ಇದ್ರೊಳಗೆ ನೀವು ಚಪಾತಿ ಮಾಡಿರಿ, ಹೋಳ್ಗೆ ಮಾಡಿರಿ, ದೋಸೆ ಏನು ಬೇಕಾದರೂ ಮಾಡಿರಿ, ಒಟ್ಟಿನಲ್ಲಿ ಕ್ಯಾಸ್ಟ್ ಐರನ್ ಅಂತೂ ನಾವು ಹೆಂಗೆ ಯೂಸ್ ಮಾಡ್ತೀವಲ್ಲ ಅಷ್ಟು ಅದ್ರ ಕ್ವಾಲಿಟಿ ಜಾಸ್ತಿ ಹಾಕ್ಕೊಂತ ಹೋಗ್ತತಿ, ಕಡಿಮೆ ಅಂತೂ ಆಗಂಗಿಲ್ಲ. ನೀವು ಯಾರಾದರೂ ನಾನ್ ಸ್ಟಿಕ್ ಎಲ್ಲ ಬಳಸಾಕತ್ತಿದ್ರಿ ಅಂದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಿರಿ. ಕ್ಯಾಸ್ಟ್ ಐರನ್ನ ಒಂದು ಸರಿ ಇನ್ವೆಸ್ಟ್ಮೆಂಟ್ ಅಷ್ಟೇ, ಸ್ವಲ್ಪ ಕಾಸ್ಟ್ಲಿ ಆಕ್ಕಾವ, ಅವು ಕುಲಿಸ್ಕೊಂಡ್ರಿ ಕಾಸ್ಟ್ಲಿ ಆಗ್ತಾವೆ, ಆದರೆ ಆರೋಗ್ಯಕ್ಕೆ ಇವ ಒಳ್ಳೇದು ನೋಡ್ರಿ. ಪಡ್ಡು ತವಾನು ಅಷ್ಟೇ, ಇದ್ರದ್ದು ಲಿಂಕ್ನ ಸುಮಾರು ಜನ ಶೇರ್ ಮಾಡಿರಿ ಅನ್ನತ್ತಿರ್ತಾರೆ. ಖರೆ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಇಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೀನಿ. ಮೀಶೋ ಒಳಗೆಲ್ಲ ನೀವು ತರಿಸ್ಕೋಬೋದು. ಮೀಶೋ ಒಳಗೂ ಚಲೋ ಬರ್ತಾವೆ ನೋಡ್ರಿ ಕ್ವಾಲಿಟಿ.
ಮೀಶೋ ಒಳಗೆ, ಅಮೆಝಾನ್ ಒಳಗೆ ಎಲ್ಲ ಕಡೆ ಸಿಗ್ತಾವೆ, ತರಿಸ್ಕೋಬೋದು. ನಾನಂತೂ ಜಾಸ್ತಿ ಮೀಶೋ ಒಳಗೇ ಏನೋ ಬುಕ್ ಮಾಡಿದ್ರು ಮೀಶೋ ಒಳಗೆ ನಾನು ಬುಕ್ ಮಾಡೋದು. ಸುಮಾರು ವರ್ಷದಿಂದ ಅದೇ ಆ್ಯಪ್ನ ನಾನು ಯೂಸ್ ಮಾಡಾಕತ್ತೀನಿ. ಹಾಗಾಗಿ ನಾನು ಜಾಸ್ತಿ ಬೇರೆ ಕಡೆ ಎಲ್ಲೂ ತರ್ಸಕ್ಕೆ ಹೋಗೋದಿಲ್ಲ. ಏನು ತರಿಸಿದ್ರು ಮೀಶೋ ಒಳಗೆ ತರಿಸ್ತೀನಿ. ಇದನ್ನು ತರೋಕ್ಕಿಂತ ಮುಂಚೆ ನಾನು ಮೀಶೋ ಒಳಗೆ ಚೆಕ್ ಮಾಡಿದ್ನಿ. ಚಲೋ ಇತ್ತು. ಖರೆ ನಂದು ಒಂದಷ್ಟು ಹಳೆ ದೋಸೆ ತವಾದು ಎಲ್ಲ ಇದ್ದು ಅವನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ನಾನು ತೊಗೊಂಡು ಬಂದಿದ್ದಿಲ್ಲ ಅಂಗಡಿ ಒಳಗೆ. ಇದು ದೋಸೆ ತವಾ ಬಂದು 1000 ರೂಪಾಯಿ, ಪಡ್ಡು ತವಾ ಬಂದು 1400 ಹೇಳಿದ್ರು ಅವರು. ನಾನು ಡಿಸ್ಕೌಂಟ್ ಎಲ್ಲ ಮಾಡಿಸಿ 1200 ಕೊಟ್ಟು ತೊಗೊಂಡು ಬಂದೀನಿ ನೋಡ್ರಿ ಪಡ್ಡು ತವಾನ. ಚಲೋ ಐತಿ. ಆದ್ರೆ ಇವಾಗ ಮಾಮೂಲಿ ಪಡ್ಡು ತವಾಗಳೆಲ್ಲ ರೌಂಡ್ ಶೇಪ್ ಇರ್ತಾವೆ, ಆದರೆ ಇದು ಹಿಂಗೆ ಸ್ಕ್ವೇರ್ ಇತ್ತಲ್ಲ, ನನಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದು ನಾನು. ನೋಡ್ರಿ ಇವಾಗ ಮಸಾಲೆ ಪಡ್ಡುನ ಮಾಡ್ಕೊಳಕತ್ತೀನಿ ನಾನು. ಫಸ್ಟ್ ಟೈಮ್ ಪಡ್ಡು ಅಂತೂ ಯಾವಾಗಲೂ ನೀಟಾಗಿ ಹೇಳೋದನ್ನ ಇಲ್ಲಿದ್ರೊಳಗೆ. ಎವ್ರಿ ಟೈಮ್ ನಾನು ಮಾಡಿದಾಗೂ ಅಷ್ಟೇ, ಫಸ್ಟ್ ಟೈಮ್ ಅಂತೂ ನೀಟಾಗಿ ಹೇಳೋದಿಲ್ಲ. ಆಮೇಲಿಂದ 2ನೇ ಸರಿ ಏನು ಹಾಕ್ತೀವಲ್ಲ ಆವಾಗ ನೀಟಾಗಿ ನಾವು ಎಬ್ಸೋದೇ ಬೇಡ, ನೀಟಾಗಿ ಹೇಳ್ತಾವೆ. ಅಷ್ಟು ಚಲೋ ಐತಿ ಪಡ್ಡು ತವ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಾಕತ್ತೈತಿ, ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಸೈಟಲ್ಲಿ ಕೆಲಸ ನಡೆಯಕತ್ತೈತಿ ವಾಯ್ಸ್ ಓವರ್ ಕೊಡೋಕೆ. ನನಗಂತೂ ಇಡೀ ದಿವಸ ಇವತ್ತು ಒಂದು ದಿವಸ ಅನಿಸ್ತೈತಿ. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿಬಿಟ್ಟಾರ ಅವ್ರ ಕೆಲಸ. ಇನ್ನು ಅವ್ರು ಯಾವಾಗ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ನಂದು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತದೆ ಅಂತೇಳಿ ಅದೇ ಸೌಂಡ್ ಒಳಗೆ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ. ಇವಾಗ ಇನ್ನು ಪಡ್ಡು ಅಷ್ಟು ಮಾಡಿಕೊಂಡು ನಾವು ಊಟ ಮಾಡ್ಬೇಕು ನೋಡ್ರಿ. ಈ ವ್ಲಾಗು ಸಿಂಪಲ್ ಆಗಿತ್ತು, ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ. ಮತ್ತು ನನ್ನ ವೀಡಿಯೋಸ್ ಎಲ್ಲ ನೋಡಿ ನೀವೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡಕತ್ತೀರಿ. ನನಗಂತೂ ಭಾಳ ಖುಷಿ ಆಗಕತ್ತೈತೆ ನೋಡ್ರಿ. ನಾನು ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು ಅಂತ ಅನ್ಸಾಕತ್ತೈತಿ. ನಾನಂತೂ ನನ್ನ ಕೈಲೇ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಂತ. ನೀವು ನೋಡಿ ಇಷ್ಟಪಡಕತ್ತೀರಿ. ಇದೇ ರೀತಿ ಇಷ್ಟಪಡ್ರಿ, ನನ್ನ ಚಾನಲ್ನ ಬೆಳೆಸ್ರಿ ಅಂತೇಳಿ ಹೇಳ್ತೀನಿ. ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.